ನಮ್ಮ ತುಳುನಾಡಲ್ಲಿ ಆಷಾಢ ಮಾಸದಲ್ಲಿ ಒಂದು ವಿಶಿಷ್ಟವಾದ ಆಚರಣೆಯನ್ನು ಕಾಣಬಹುದು. ಅದುವೇ ಆಟಿಕಳಂಜ. ಇದು ಇಲ್ಲಿಯ ಜಾನಪದ ಕುಣಿತಗಳಲ್ಲಿ ಸಹ ಒಂದಾಗಿದೆ. ಆಟಿಕಳಂಜ ಎಂಬ ಪದದ ಅರ್ಥವನ್ನು ನೋಡುವುದಾದರೆ, ಆಟಿ ಎಂದರೆ ತುಳು ಭಾಷೆಯಲ್ಲಿ ಆಷಾಢ ಮಾಸ ಎಂದು, ಕಳೆಂಜ ಎಂದರೆ ಕಳೆಯುವವನು ಎಂಬ ಅರ್ಥವಿದೆ. ಸಾಮಾನ್ಯವಾಗಿ ಆಟಿಕಳಂಜ ಎಂದರೆ ಊರಿನ ಮಾರಿಯನ್ನು, ರೋಗ ರುಜಿನಗಳನ್ನು, ದುಷ್ಟತನವನ್ನು ದೂರ ಮಾಡುವವನು ಎಂಬ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಆಟಿಕಳಂಜ ಎಂಬ ಆಚರಣೆಯು ಆಟಿ ತಿಂಗಳಲ್ಲಿ ಮಾತ್ರ ಕಾಣಸಿಗುತ್ತದೆ. ಆಟಿ ತಿಂಗಳು ಪ್ರಾರಂಭವಾದ ಕೂಡಲೇ ಆಟಿಕಳಂಜನು ಊರಿನ ಪ್ರತಿ ಮನೆಗೆ ಭೇಟಿ ನೀಡಿ ಕುಣಿತವನ್ನು ಆರಂಭಿಸುತ್ತಾನೆ. ಇದರಿಂದ ಆ ಮನೆಯ ಸಕಲ ರೋಗ ರುಜಿನಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆಯನ್ನು ತುಳುವ ಜನರು ಇಟ್ಟುಕೊಂಡಿದ್ದಾರೆ. ಇನ್ನು ಆಟಿಕಳಂಜನ ಉಡುಗೆ ತೊಡುಗೆ ಹೇಗಿರುತ್ತದೆ ಎಂದರೆ, ತೆಂಗಿನ ಗರಿಯನ್ನು ಸೊಂಟದಲ್ಲಿ, ಕಾಲಿಗೆ ಗೆಜ್ಜೆಯನ್ನು, ಕೈಯಲ್ಲೊಂದು ಕೊಡೆ, ಮುಖಕ್ಕೆ ಮಸಿ ಮತ್ತು ಅರಶಿನ ಬಣ್ಣದಿಂದ ಅಲಂಕಾರ ಮಾಡಿರುತ್ತಾರೆ. ಕೆಂಪು ಬಟ್ಟೆಯನ್ನು ಧರಿಸಿರುತ್ತಾರೆ. ಇನ್ನು ಕಳೆಂಜನ ಜೊತೆಯಲ್ಲಿ ಪಾರ್ದನ ಹಾಡುವವರು ತೆಂಬರೆ ಎನ್ನುವ ಚರ್ಮದಿಂದ ಮಾಡಿದ ವಾದ್ಯವನ್ನು ನುಡಿಸುತ್ತಾರೆ. ಇದರ ತಾಳಕ್ಕೆ ತಕ್ಕಂತೆ ಆಟಿಕಳಂಜನು ನೃತ್ಯವನ್ನು ಮಾಡುತ್ತಾನೆ. ಅವನ ಕುಣಿತದ ನಂತರದಲ್ಲಿ ಆಟಿಕಳಂಜನಿಗೆ ಅಕ್ಕಿ, ತೆಂಗಿನಕಾಯಿ, ಹಣ ನೀಡುವುದು ವಾಡಿಕೆಯಾಗಿರುತ್ತದೆ. ಹಾಗೆಯೇ ಆಟಿಕಳಂಜನು ನಮ್ಮ ಮನೆಗೆ ಆಗಮಿಸಿದರು. ಅವರ ವೇಷಭೂಷಣ, ಕುಣಿತ ಹೇಗಿತ್ತು ಎಂಬುದನ್ನು ನೀವೇ ನೋಡಿ. ಈ ವ್ಲಾಗಿನಲ್ಲಿ ನೀವು ಆಟಿಕಳಂಜದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ನಿರಂತರ ವ್ಲಾಗಿಗಾಗಿ ನೋಡ್ತಾ ಇರಿ ಆದರ್ಶ್ ಪ್ರಮಾತಿ ವ್ಲಾಗ್ಸ್.